ನಾವು ಎಲ್ಲೆಲ್ಲೋ ತಿರುಗಾಡಿದ್ವಿ, ಕಾಶ್ಮೀರ, ದಿಲ್ಲಿ, ಕಲ್ಕತ್ತಾ. ಗುರು ಇಲ್ಲಿ ಹೋಟ್ಲಾಗ ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ಫ್ರೀ ಊಟ ನೋಡಿ, ಯಾರ ಹತ್ರನೂ ದುಡ್ಡು ಇಸ್ಕೊಂತಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಶಾದ್ನಗರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೈಟ್ 5 ಗಂಟೆವರೆಗೂ ಬಂದ್ವಿ. ಇನ್ನೂ ಮುಂದಕ್ಕೆ ಹೋಗ್ಬೇಕಂತಿದ್ವಿ, ಜೆಕ್ಚರ್ಲ ಪಾಸ್ ಮಾಡ್ಬೇಕಂತಿದ್ವಿ. ಶಾದ್ನಗರ ಟೋಲಿಗೆ ಬರೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ತು. ಅಪೋಸಿಟ್ ಬರೋ ಗಾಡಿಗಳು ಭಾಳ ಆದವಲ್ಲ, ಇದು ಲೈಟ್ ಫೋಕಸಿಂಗ್ ನಿದ್ದೆ ಜಾಸ್ತಿ ಆಗಿಬಿಡ್ತು. ಅವನು ಅಲ್ಲಿಗೋ ನಮ್ಮ ಡ್ರೈವರ್ ನಿದ್ದೆ ಬರ್ತೈತೆ ಅಂದ, ನಡೆಯತ್ಲ ಮಕ್ಕಳನ್ನ ಅಂತೇಳಿ ಬಂದು ಸೈಡ್ಗೆ ಹಾಕಿ ಡಾಬಾದಾಗ ಮಕ್ಕಳು ಟೋಲ್ಗೇಟ್ ದಾಟಿ. ವಾಚ್ಮ್ಯಾನು ಯಾವುದೋ ಪುರಾಣ ಓದ್ಕೊಂಬಂದ, 30 ರೂಪಾಯಿ ಕೊಟ್ಟು ಕಳಿಸಿದ್ವಿ. 10 ರೂಪಾಯಿ ಕೊಡಂದ ಕೊಟ್ಟು ಡೋಂಟ್ ಡಿಸ್ಟರ್ಬ್ ಅಂತ ಕಳಿಸಿದ್ವಿ. ಹಂಗಾದ್ರೂ ಡಿಸ್ಟರ್ಬ್ ಮಾಡೋನು. ಹಂಗೆ ಒಂದು ಸ್ವಲ್ಪ ಉಲ್ಟಾಡಿದ್ವಿ. 8 ಗಂಟೆ ಹಿಂಗೆ ಎದ್ದು ಮಕ್ಕಳು ತೊಗೊಂಡು ಹೋಗ್ತಾಯಿದ್ವಿ. ಅಲ್ಲೇ ತಿಂಡಿ ತಿನ್ನೋಣ ಅಂದ್ಕೊಂಡೆ, ಯಾಕೋ ಅಲ್ಲಿ ತಿಂಡಿ ಸರೋಗ್ಲಿಲ್ಲ. ಯಾಕಂದರೆ ಪಾರ್ಕಿಂಗ್ನೇ ಫುಲ್ ಧೂಳಿತ್ತು. ಧೂಳು ಎದ್ದೋಳೋದು, ಎಲ್ಲ ಇಡ್ಲಿ ದೋಸೆ ಮೇಲೆ ಹೋಗೋದು ಧೂಳೆಲ್ಲ. ಅದಕ್ಕೆ ಮುಂದೆ ಹೋಗಿ ತಿಂದ್ರೆ ಆತಂತಂದು ಬಂದ್ವಿ. ಅದು ಈ ಕಡೆ ಒಂಚೂರು ಮರದನ್ನೆಲ್ಲ ಕಿತ್ಕೊಂಡಿದ್ರೆ ಚೆನ್ನಾಗಿತ್ತು. ಇದ್ರಾಗ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾನೆ ಧೂಳ್ನಾಗೆ. ಅವ್ನು ನಮ್ಮ ಡ್ರೈವರ್ ಇಲ್ಲೇ ತಿನ್ನೋನು ಬಾ ಅಂದ, ಬೇಡ ಬರ ನಿನ್ನ ಅಂತೇಳಿ ಹೋಗ್ತಾಯಿದ್ವಿ. ಮುಂದೆ ಯಾರನ್ನ ರೋಡ್ ಸೈಡ್ನಾಗ ಇಟ್ಟಿರ್ತಾರಲ್ಲ ಅವ್ರ ಹತ್ರ ಹೋಗಿ ತಿಂದಾಕು. ಇದು ಧೂಳು ಕಮ್ಮಿ ಇರೋತ್ತಾಗೆ ಅದು ಡಾಬಾದನು ಅವ್ನಿಗೇನು ಬೇಜಾನು ವ್ಯಾಪಾರ ಹಾಕತ್ತೆ. ರೋಡ್ ಸೈಡ್ನಾಗೆ ಪಾಯ್ಸ್ಬಿಟ್ಟಿಂದು ಮೊಬೈಲ್ ಕ್ಯಾಂಟೀನ್ ಇಟ್ಟಿರ್ತಾರಲ್ಲ ಅವ್ರ ಹತ್ರ ನಾವು ಹೋದ್ರೆ ಹಾಕೋ ಬನ್ನಿ ಹೋಗಿ ತಿಂಡಿ ತಿನ್ನಕ್ಕೆ. ಬಾರ್ಡ್ರ್ ಎಲ್ಲ ಪಾಸ್ ಮಾಡ್ಕೊಂಡು ಕರ್ನೂಲ್ ಹತ್ರ ಬಂದ್ವಿ. ಕರ್ನೂಲ್ ಒಂದು 15 ಕಿಲೋಮೀಟ್ರ್ ಐತೆ. ಇವಾಗೆಲ್ಲರೂ ಜಾಗ ನೋಡಿ ಸೈಡ್ ಹಾಕ್ಬೇಕು. ಬಿಸಿಲು ಸಿಕ್ಕಾಬಟ್ಲೆ ಆಗ್ಬಿಟ್ಟತೆ ನೋಡಿ, ಎಷ್ಟೋ ಬಂದು ಬಿಸಿಲೈತೆ. ಈ ಬಿಸಿಲಾಗ ಹೊಡೆದ್ರೆ ಪಟಾಕಿ ಆರ್ತವೆ. ಕರ್ನೂಲ್ 16 ಕಿಲೋಮೀಟ್ರ್ ಐತೆ. ಕರ್ನೂಲಾಗ ಹೋಗಿ ಕಾಯಿ ಪಲ್ಯ ತಗೊಂಡು ಸೈಡ್ ಹಾಕ್ಬಿಡೋದೆ. ಆ ಗಾಡಿ ಎಲ್ಲಿ ಬರ್ತದೋ ಅವ್ನಿಗೆ ಗೊತ್ತಾಗಂಗಿಲ್ಲ, ಅಲ್ಲೇ ಓಡ್ಸೋಕ್ಕಾಗಿಲ್ಲ ನಮಗೆ. ನಿಧಾನಕ್ಕೆ ಹೋಗ್ತಾ ಇದೀನಿ ನೋಡಿ, ಒಂದು 60ರಾಗೆ. ಇಲ್ಲಾಂದ್ರೆ ಸೆಳೆದ್ಬಿಡ್ತಿದ್ದೆ. ಒಂದು 15 ಕಿಲೋಮೀಟ್ರ್ ಹೋದರೆ ಎಲ್ಲ ಸಿಗ್ತತೆ. ತಗೊಂಡು ಸೈಡ್ಗೆ ಹಾಕ್ಬಿಡೋಣ ಗಾಡಿನ. ಬನ್ನಿ ಹೋಗೋಣ. ರಾಜಸ್ಥಾನಿ ಡಾಬಾಗೆ ಸೈಡ್ ಹಾಕಿದ್ವಿ ನೋಡಿ, ಗಾಳಿ ಚೆನ್ನಾಗಿ ಬರ್ತೈತೆ. ಇವಾಗೇನು ಅವನು ಬರ್ಬೇಕಷ್ಟೇ. ಫಸ್ಟು ತಣ್ಣಗೆ ಏನೇನು ಕುಡ್ದು ಆಮೇಲೆ ಅವನು ಬಂದಮೇಲೆ ಸ್ನಾನ ಮಾಡ್ಬೇಕು. ಗುರು ಸ್ನಾನ ಮಾಡಿ ಮಕ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಬರ್ತೈತೆ. ಒಂದು 6 ಗಂಟೆಗೆ ಹೊರಟ್ಬಿಟ್ರೆ ಸಾಕು ಇಲ್ಲಿಂದ. ಸಿಕ್ಕಾಪಟ್ಲೆ ಬಿಸಿಲೈತೆ. ನನಗಂತೂ ಕಣ್ಣೇ ತಿರುಗ್ತದೆ ಬಿಸಿಲಿಗೆ. ಯಪ್ಪ, ಚಿಕನ್ ಮಾಡೋಣ ಅಂತೇಳಿ ಚಿಕನ್ ಹುಡುಕೆ ಬಂದು ಆ ಚಿಕನ್ನೇ ಸಿಗಲಿಲ್ಲ. ಬೇಜಾರಾಗಿ ಒಂದು ಚಿಕನ್ನು ಬೇಡ, ಯಾತದ್ದು ಬೇಡ, ಬರ ನಿನ್ನ ಅಂತೇಳಿ ಬಂದು ಡಾಬಾದಾಗ ಗಾಡಿ ಹಾಕ್ಬಿಟ್ವಿ. ಫಸ್ಟ್ ಇವಾಗ ತಣ್ಣಗೆ ಏನಾಯ್ತು ಅದು ಕುಡಿಯೋಣ ಬನ್ನಿ. ಗೂಗಲ್ ಮ್ಯಾಪ್ ನಂಬ್ಕೊಂಡು. ಗುರು ಇಲ್ಲಿ ಹೋಟ್ಲಾಗ ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ಫ್ರೀ ಊಟ ನೋಡಿ, ಯಾರ ಹತ್ರನೂ ದುಡ್ಡು ಇಸ್ಕೊಂತಿಲ್ಲ. ನಮ್ಮ ಡ್ರೈವರ್ ಬಂದ, ನಾವು ಕಾದ್ವಿ ನೋಡಿ. ಇವತ್ತು ಹೋಳಿ ಹಬ್ಬ ಐತಲ್ಲ, ಅದಕ್ಕೆ ಎಲ್ಲರೂ ಹೋಳಿ ಆದಿ ಫ್ರೀ ಊಟ ಮಾಡ್ತಿರೋದು ನೋಡಿ. ಇಷ್ಟು ಡ್ರೈವರ್ ಹತ್ರನೂ ದುಡ್ಡು ಇಸ್ಕೊಂಡಿಲ್ಲ. ನಾವು ಎಲ್ಲೆಲ್ಲೋ ತಿರುಗಾಡಿದ್ವಿ, ಕಾಶ್ಮೀರ, ದಿಲ್ಲಿ, ಕಲ್ಕತ್ತಾ, UP, ತಿರ್ಗಾ ಕೇರಳ, ಕೊಚ್ಚಿ, ಕನ್ಯಾಕುಮಾರಿವರೆಗೂ ತಿರುಗಿದ್ವಿ. ಎಲ್ಲಿ ಯಾವ ಹೋಟ್ಲಾಗೂ ಊಟ ಫ್ರೀ ಕೊಟ್ಟದ್ದು ನೋಡೇ ಇಲ್ಲ ನಾವು. ಇದೇ ಫಸ್ಟ್ ನೋಡ್ತಾ ಇರೋದು ಹೋಳಿ ಹಬ್ಬ ಅಂತೇಳಿ. ರಾಜಸ್ಥಾನಿ ಹೋಟ್ಲಾಗೆ ನೋಡಿ ಎಷ್ಟು ಡ್ರೈವರ್ಗಳಿದ್ದಾರೋ ಎಲ್ಲರಿಗೂ ಫ್ರೀ ಊಟನೇ ಬೆಳಗ್ಗೆಯಿಂದ. ನಾನು ಕೇಳಿದೆ ಯಾಕೆ ಏನು ಅಂತೇಳಿ. ಇದು ಇವತ್ತು ಹೋಳಿ. ಇದೇನೇನೋ ಸ್ಪೆಷಲ್ ಮಾಡಿದಾರೆ ಗುರು, ನನಗೆ ಗೊತ್ತೇ ಆಗ್ತಿಲ್ಲ. ತೋರಿಸ್ತೀನಿ ನೋಡಿ ಸ್ಪೆಷಲ್. ಇಸ್ಕ ನಾಮ್ ಕ್ಯಾ ಬೋಲ್ತೆ ಹಾಂ ಹಲ್ವಾ ಅಂತ ಗುರು. ಇದು ನೋಡಿ ಏನು ಬಂದಮೇಲೆ ನಾವು ಊಟ ಮಾಡ್ತಿರೋದು. ಏನಾದ್ರು ನೋಡಿ ನಗ್ತಿದ್ದಾರೆ, ಯಾಕೋ ಒಬ್ಬನೇ ಮಾತಾಡ್ತಾನೆ ಅಂತೇಳಿ. ಎಲ್ಲ ಫ್ರೀ ನೋಡಿ. ನಮ್ಮದು ಒಂದು ಚಿಕ್ಕ ಅಳಿಲು ಸೇವೆ. ಮೊದಲೆಲ್ಲ ಇಲ್ಲಿ ಮಕ್ಕಂಡ್ವಿ. ಒಳ್ಳೆ ಊಟ ಕೊಟ್ಟಿದ್ರು, ಅಂದರೆ ಊಟ ಮಾತ್ರ ಭಾರಿ ಸಖತ್ತಾಗಿತ್ತು. ಎಲ್ಲ ಮಿಕ್ಸ್ ಬಾಜಿ ಕೊಟ್ಟು ತಿರ್ಗಾ ಏನೆಲ್ಲ ಕೊಟ್ಟಿದ್ರು ಗುರು, ಹೆಸರೇ ಗೊತ್ತಿಲ್ಲ. ಕೇಳಿದರೆ ಮಿಕ್ಸ್ ಬಾಜಿ ಅಂದರು. ಭಾಳ ಚೆನ್ನಾಗಿತ್ತು. ಉಂಡು ಸಾಲ ಬೇರೆ ಮಾಡಿದ್ವಾ,
ಉಂಡು ಮಕ್ಕಂಡದ್ದು ಒಂದೇ ಶಿವ ನೋಡ್ಗುರು ಎಂತ ನಿದ್ದೆ ಬಂತು ಅಂತೀರ. ವಿಡಿಯೋ ಎಡಿಟ್ ಮಾಡೋಣಂದ್ರೆ ಅದಕ್ಕೂ ಟೈಮ್ ಆಗಲಿಲ್ಲ. ಹಂಗ ನಿದ್ದೆ ಮಾಡಿದ್ವಿ. ಇವಾಗ ನಮ್ಮ 4 ಗಂಟೆಗೆ ಎದ್ದೋಗೋಣಂದ ನಮ್ಗೆ 5:15ಗೆ ಎಚ್ಚರ ಆಯ್ತು. ಟೀ ಕುಡ್ದು ಹೊಲ್ಡ ಅಷ್ಟೊತ್ತಿಗೆ 6 ಗಂಟೆ ಆಯ್ತು. ಸೂರ್ಯನ ಮುಳುಗಿಸ್ಕೊಂಡು ಸೂರ್ಯನ ಮನೆಗೆ ಕಳಿಸಿ ನಾವು ಹೋಗ್ತಿದ್ದೀವಿ. ಮೊದಲು ಆರಾಮಾಗೆ ಆ ಡೇ ಫುಲ್ ಓಡಿಸ್ತಿದ್ವಿ, ರಾತ್ರಿ ಮಕ್ಕಂತಿದ್ವಿ. ಇವಾಗ ಹಂಗಾಗಂಗಿಲ್ಲ. ಯಾಕೋ ಇವ್ನು ನಿಲ್ಸಿದ್ದಾನೆ. ಇವನ್ ಗಾಡಿ ನಾನು ಓಡಿಸ್ಬೇಕೇನೋ ಗೊತ್ತಿಲ್ಲ. ಅರೆ ಬರ್ರಿ. ನನಗೆ ಕಾದ್ಕೊಂಡು ನಿಂತಿದ್ದಾನೆ ನೋಡಿ. ಹೋಗೋಣ ಬನ್ನಿ. ಹೈವೇ ರೋಡ್ಗೆ ಹತ್ತಾ ಇದ್ದೀವಿ. ಎರಡ್ಲು ಆ ಕಡೆನೂ ಐತೆ ಗುರು ಇವ್ರದ್ದು ಅಂಗಡಿ ಬರೋರ್ಗು. ಎರಡ್ಲು ಸದ್ಯಕ್ಕೆ ನಮ್ಮ ಹತ್ರ ಇತ್ತು. ಒಂದು ಬಕೆಟು ಹಾಕಿದ್ವಿ, ಒಂದು ಪಾಯಿಂಟ್ ಇತ್ತು. 20 ಲೀಟ್ರ್ ಕ್ಯಾನ್ ಹಾಕಿ ರೇಟಿಗೆ ಒಂದು ಇಪ್ಪಟ್ಲೆ ಎಷ್ಟಕ್ಕೆ 4 ಪಾಯಿಂಟ್ ಆಗಿತ್ತು ಗುರು. 4 ಗಂಟೆಗೆ ಎದ್ದಿದ್ರೆ 10 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಮನೆಗೆ ಹೋಗ್ಬೋದಾಗಿತ್ತು. ನಮ್ಮ ಪಾರ್ಟಿ ಫೋನೇ ಎತ್ತಂಗಿಲ್ಲ. ಯಾವ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಕೋಳಿ ಮಗಂದು ಐತೆ ಅವರಿಗೆ. ಇವರು ಫೋನೇ ಎತ್ತಂಗಿಲ್ಲ. ನಾಗ್ಪುರ್ನೇನು ಎತ್ತಂಗಿಲ್ಲ, ಇವನು ಎತ್ತಂಗಿಲ್ಲ. ಆ ಬಿಲ್ನಾಗ ಅಡ್ರೆಸ್ ಇಲ್ಲ. ಐತೆ ಅವರಿಗೆ ನಾಳೆಕ್ಕಿರೋದು, ಇವತ್ತಲ್ಲ. ಇವತ್ತು ಒಬ್ಬೊಬ್ಬನು ಫೋನ್ ಎತ್ತಂಗಿಲ್ಲ, ನಾಳೆ ನಾವು ಫೋನ್ ಎತ್ತಲ್ಲ. ಅವ್ರಿಗೇನು ಮಾಡಲ್ಲ. ನಾವು ಗಾಡಿ ತಗೊಂಡೋಗಿ ಸೀದಾ ಮನೆ ಹತ್ರ ನಿಲ್ಲಿಸ್ತೀವಿ. ಅವನ್ನ ಹುಡ್ಕೊಂಬರ್ಬೇಕು, ನಾವಂತೂ ಹುಡ್ಕೊಂಡು ಹೋಗಲ್ಲ. ಇವಾಗ ನಮ್ಮ ತಾಳ್ಮೆ ಕಟ್ಟೆ ಒಡೆದು ಹೋಗ್ಬಿಟ್ಟತೆ ಗುರು. ನಿನ್ನೆ ಹೊಲ್ಟಾಗ್ಲಿದ್ದ, ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ. ಅವನು ಇನ್ನು ಗಾಡಿ ಲೋಡ್ ಮಾಡಿಸ್ತಾನೋ ಪಾರ್ಟಿಗೆ ಮಾತಾಡಿದ್ದೀನಿ, ಅಲ್ಲೇ ಕೊಡ್ತಾರೆ ನೋಡಿ ಬಿಲ್ಲು. ಆರನೇ ಅವ್ರ ಹತ್ರನೇ ಅಡ್ರೆಸ್ ಅವರೇ ಕೊಡ್ತಾರೆ ಅಂತಂದು ಅವ್ರು ಹೇಳಿದ್ದಾರೆ. ಇದ್ರಾಗ ಬಿಲ್ ಚೇಂಜ್ ಆಗೋದು. ಅದು ಫ್ಯಾಕ್ಟ್ರಿ ಅಡ್ರೆಸ್ ಇಲ್ಲ ಅಂದರೆ ಇವನು ದಲ್ಲಾಳಿ ತಗೊಂಡು ಇನ್ನೊಬ್ನಿಗೆ ಕೊಡ್ತಿರೋದು. ದಲ್ಲಾಳಿ ಎತ್ತದಾನೆ, ಇವನು ಫ್ಯಾಕ್ಟ್ರಿನ ಎತ್ತಂಗಿಲ್ಲ ತಗೊಂಡಿರೋನು. ಮಾಲ್ ಯಾರ್ದು ಅಂತಾನೆ ಗೊತ್ತಾಗಂಗಿಲ್ಲ ನಮಗೆ. ಗೊತ್ತಾಗತ್ತೆ ಅವರೇ ಹುಡುಕ್ಕೊಂಬರ್ಬೇಕು. ನಾಳೆಗೆ ನಾವು ಫೋನ್ ಎತ್ತೋದಿಲ್ಲ. ಭಾನುವಾರ ತಗೊಂಡೋಗಿ ಫ್ಯಾಕ್ಟ್ರಿ ಹತ್ರ ನಿಲ್ಸೋದು, ಖಾಲಿ ಮಾಡಲೇಬೇಕು ಅಂತೇಳಿ. ಇವತ್ತೇನಿಲ್ಲ ಸೀದಾ 4 ಗಂಟೆಗೆ ಹೊರಟಿದ್ರೆ ಆರಾಮಾಗಿ ಇಷ್ಟೊತ್ತಿಗೆ ಅನಂತಪುರ ಪಾಸ್ ಮಾಡ್ತಿದ್ವಿ. ಅನಂತಪುರ ಪಾಸ್ ಮಾಡಿದ್ರೆ ಇನ್ನೇನು ರಾತ್ರಿ 10 ಗಂಟೆ ಜೊತೆಗೆ ಮನೆಗೆ ಹೋಗ್ತಿದ್ವಿ. ನಾವು 300 ಕಿಲೋಮೀಟ್ರ್ ಐತೆ ದುರ್ಗ, 280. ಇವಾಗ ಹೊರಟ್ರೆ ಏನು 12-1 ಗಂಟೆ ಆಗ್ತದೆ. ಅವ್ನು ಕಡೂರಿಗೆ ಹೋಗ್ತಾನೆ. ನೋಡೋದು ನಾವು ಯಾವ್ದನ್ನ ಗಾಡಿ ವ್ಯವಸ್ಥೆ ಆದ್ರೆ ಹೋಗೋದು, ಇಲ್ಲಾಂದ್ರೆ ಲಾರಿಗೆ ಮಕ್ಕಳೋದು ನೋಡೋಣಂತೆ. ಅದು ಎಲ್ಲೇ ಐತೆ ಅನ್ನೋದೇ ಗೊತ್ತಾಗಂಗಿಲ್ಲ ಗುರು. ಫ್ಯಾಕ್ಟ್ರಿ ಈ ಟ್ರಿಪ್ಪು ಮೊಣಕಾಲ್ಮೂರ್ಗೆ ಹೋಗೋಣ ಏನು ಹಿಂಗೆ ಕುದುರೆಪಿ ಮೇಲೆ ಹೋಗೋಣ ಅಂತ ನೋಡ್ತಾ ಇದ್ದೆ. ಮತ್ತೆ ನೋಡೋಣ ಮುಂದೆ ಇಲ್ಲಿಂದ ಬಂದು ಸಾಯಂಕಾಲದಿಂದ ಕಂಟಿನ್ಯೂ ಹೊಡಿತಾ ಇದ್ದೀವಿ. ಅನಂತಪುರದ ನಿಲ್ಸಿ ಟೈರೆಲ್ಲ ಚೆಕ್ ಮಾಡ್ಕೊಂಡು ಕಲ್ಯಾಣದುರ್ಗ ರೋಡಿಗೆ ತಿರುಗಿದ್ವಿ. ಕಲ್ಯಾಣದುರ್ಗ ರೋಡ್ನಾಗ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಸೀನಿಂದ ಕಂಟಿನ್ಯೂ ಬಂದು ಬರ್ತಾನೆ ಇದ್ದೀವಿ. ಇನ್ನೇನು 160 ಕಿಲೋಮೀಟ್ರ್ ದುರ್ಗ ಐತೆ. ಸೀದಾ ದುರ್ಗಕ್ಕೆ ಹೋಗಿ ನಿಲ್ಲಿಸಿ ನಾಳೆ ಪಾರ್ಟಿ ಹುಡುಕಿ ಬರೋಂಗೆ ಮಾಡಬೇಕು. ಇನ್ನು ನಮ್ಮ ಗಾಡಿ ಡೀಸೆಲ್ ಹಾಕ್ಬಿಟ್ಟು ಈ ಗಾಡಿಗೆಲ್ಲ ಆ ಗಾಡಿಗೆ ಇಲ್ಲ ಟೀ ಹೋಟ್ಲ್ ಹತ್ರ ನಿಲ್ಸಿ ಸಿಗೋಣ ಬನ್ನಿ ಗುರು. ಇದು ಅನಂತಪುರ ಟು ಕುಂದ್ರಿಪೆ ಹೈವೇ. ಇದು ಕುಂದ್ರಿಪೆ ಪರಶುರಾಂಪುರ ಹೋಗುತ್ತೆ. ಕಲ್ಯಾಣದುರ್ಗದಿಂದ ಮನೆಗಳ ಸಂದಾಗ ಹೋಗ್ತಿದ್ವಿ ನೋಡಿ. 2 ಗಾಡಿ ಬಂದರೆ ಜಾಗಿಲ್ಲ. ಊರಾಗ ಯಾವುದೋ ಹಬ್ಬ ಇರ್ಬೇಕು ಫುಲ್ ಜೋರ್ನಾಗೆ. ಅಲ್ಲಿ ನಾವು ಎಲ್ಲಿಂದ ಬಂದೀವಿ ಅಲ್ಲಿಂದನೂ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಇಲ್ಲಿ ರೈಟಿಗೆ ಹೋಗ್ಬೇಕು ಲೆಫ್ಟಿಗೆ ಹೋಗ್ಬೇಕಲ್ಲೇ ಗೊತ್ತಾಗಂಗಿಲ್ಲ. ರೈಟಿಗೆ ಗುರು, ಲೆಫ್ಟಿಗೆ ನೋಡಿ ಎಷ್ಟು ಇರ್ಕಟ್ಟೈತೆ. ಆದ್ರೆ ಇಲ್ಲೇ ಹೋಗ್ಬೇಕು. ಇದೇ ಕರ್ನಾಟಕ, ಆಂಧ್ರದಿಂದ ಕರ್ನಾಟಕ ಸಂಪರ್ಕಿಸೋ ದಾರಿ. ಕಲ್ಯಾಣದುರ್ಗದಿಂದ ಪರಶುರಾಂಪುರದ ಮೇಲೆ ಹೋಗ್ಬೇಕಂದ್ರೆ ಅಲ್ಲೇ ಮೊಣಕಾಲ್ಮೂರು ಆನ್ಗಲ್ ಮೇಲೆ ಹೋಗ್ತಿದ್ದೆ. ಅದು 30 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಇದೇ ಕಿಲೋಮೀಟ್ರ್ ಕಮ್ಮಿ ಆಗ್ತದೆ ಅಂತೇಳಿ ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಹಿಂದೆ ಭಾಳ ಇರ್ಕಟ್ಟಿತ್ತು. ಅಲ್ಲಿ ಗಾಡಿ ಸ್ಟೇರಿಂಗ್ ತಿರುವಾದ್ ಬಿಟ್ಟು ಫೋನಲ್ಲಿ ಇಟ್ಕೊಳ್ಳೋಣ ಅಂತೇಳಿ ತಿರುಗಿಸಲಿಲ್ಲ ನೋಡಿ. ಇಲ್ಲಿ ಎಷ್ಟು ದಾರಿ ಇದನ್ನು ನೋಡಿದರೆ ರೋಡ್ ಐತಂತಾನೆ ಗೊತ್ತಾಗೋದಿಲ್ಲ. ಮನೆ ಮುಂದೆ ಲಾಸ್ ಬರ್ತದೆ. ಈಗ ನೋಡಿ ಜಾಸ್ತಿ ಟರ್ನ್ ನೋಡಿದ್ರೆ ಕರೆಂಟ್ ಕಂಬಕ್ಕೆ ಹೋಗತ್ತೆ. ಆಲ್ಮೋಸ್ಟ್ ಕರ್ನಾಟಕಕ್ಕೆ ಆಂಧ್ರ ಗಾಡಿ ಎಲ್ಲ ಇಲ್ಲಿಂದನೇ ಬರೋದು. ನಾವು ಇಲ್ಲೇನೆ ಹೋಗೋದು ಬರೋದು. ಇಲ್ಲೇ ಇದೇ ರೋಡ್ನಾಗೆ ಓಡಾಡೋದು. ಇಲ್ಲಿ ವಿಡಿಯೋ ಮಾಡಿದ್ದಿಲ್ಲ ನಾನು. ಇವಾಗ ನಮ್ಮ ನೆಂಟ್ರು ಇದ್ದಾರೆ ಮುಂದೆ, ಅವರಿಗೆ ಖರ್ಚಿಗೆ ಕೊಟ್ಟೋಗ್ಬೇಕು. ರಾತ್ರಿ ಟೀ ಕಾಸಿಗೆ ನೋಡ್ಬರು ಕೋಳಿ ಗಾಡಿ ಹೆಂಗೆ ಬರ್ತಾನೆ. ಖಾಲಿ ಕ್ರೇಟ್ ಹಾಕ್ಕೊಂಡು ಕೋಳಿ ಇಲ್ಲ ಏನಿಲ್ಲ ಅದ್ರಾಗೆ. ಇಲ್ಲಿ ಆ ಸಿಮೆಂಟ್ ಗಾಡಿಗಳು ಕರ್ನಾಟಕಕ್ಕೆ ಬರ್ತಾವಲ್ಲ ತಾಡ್ಪತ್ರಿಯಿಂದ, ಅವೆಲ್ಲ ಇಲ್ಲೇ ಬರೋದು ಗಾಡಿ. ಮೊಣಕಾಲ್ಮೂರು ಆನ್ಗಲ್ ಮೇಲೆ ಬರೋಲ್ಲ.
ಅಲ್ಲಿ 30 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ ಅಂತೇಳಿ ನೋಡಿ ಏನು ಬಂತು ರಕ್ಷಕ ಬಟಲು ನಿಯಮ ಅಂತೇಳಿ ಪೊಲೀಸ್ ಸ್ಟೇಷನ್ನು. ಇಲ್ಲಿ ರಕ್ಷಕ ಬಟಲ್ ಅಂತಾರೆ ಆಂಧ್ರದಾಗ ಪೊಲೀಸ್ನವ್ರಿಗೆ. ಇಲ್ಲೇ ಇದ್ದಾರೆ ನೋಡಿ, ಒಂದು ನಿಮಿಷ ಇರಿ. ನೋಡಿ ಇಲ್ಲಿ ನಿಂತಿದ್ದಾರೆ, ಖರ್ಚಿಗೆ ಕೊಟ್ಟೋಗ್ಲೇಬೇಕು ಕಾದ್ಕೊಂಡು ನಮಗೋಸ್ಕರ. ನಿದ್ದೆ ಕಟ್ಕೊಂಡು ಕಾದ್ಕೊಂಡಿದ್ದಾರೆ, ನೈಟ್ ಡ್ಯೂಟಿ ಹಾಕಿದ್ರು. ಅಷ್ಟೇ ಮುಗಿತು. ಖರ್ಚಿಗೆ ಕೊಟ್ಟು ಬಂದ್ವಿ, ಆದರೆ ಏನು ಮಾಡೋಂಗಿಲ್ಲ. ನಾವು ಅವ್ರ ಹತ್ರ ಜಾಸ್ತಿ ಮಾತಾಡಿದರೆ ಇಲ್ಲಿ ಬರೋಂಗಿಲ್ಲ, ನೀವು ಹಳ್ಳಿ ರೂಟ್ನಾಗ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಏನಿಲ್ಲ, 50-100 ರೂಪಾಯಿ ಹೋಗ್ತಿರ್ತವೆ, ಮಾಮೂಲಿ ಕೊಟ್ಟು ಬರ್ಬೇಕಷ್ಟೇ. ಜಾಸ್ತಿ ಕಿರಿಕಿರಿ ಮಾಡೋಂಗಿಲ್ಲ, ಯಾಕಂದರೆ ಇದು ಹಳ್ಳಿ ರೂಟ್ ಅಲ್ಲ. ಹಂಗಾಗಿ ಹಳ್ಳಿ ರೂಟ್ ಅಲ್ಲ, ಇದು ರಾಜ್ಯ ಹೆದ್ದಾರಿ. ಇದು ಅವ್ರ ಹತ್ರ ಕಿರಿಕಿರಿ ಮಾಡಿದರೆ ಸುಮ್ಮನೆ ಟೈಮ್ ವೇಸ್ಟು. 50 ರೂಪಾಯಿ 100 ರೂಪಾಯಿ ಮಟ್ಟ ನೋಡಬಾರ್ದು. ಮತ್ತು ಇನ್ನೊಂದ್ಸಲಿ ಓಡಾಡಕ್ಕೆ ಬಿಡಲ್ಲ, ಯಾಕಂದರೆ ರೆಗ್ಯುಲರ್ ಓಡಾಡ್ತಿರ್ತೀವಿ ನಾವು. ನಾಗ್ಪುರಿಗೆ ಹೋದರೆ ಇಲ್ಲೇ ಹೋಗೋದು ಬರೋದಲ್ಲ, ಮತ್ತು ಯಾಕೆ ಸುಮ್ಮನೆ ಕಿರಿಕಿರಿ. ಬರ್ಬೇಕಾದ್ರೆ ಜಡೆ ಮಾಡ್ತಾರೆ. ಏನು ಹೋಗ್ಬೇಕಾದ್ರೆ ಒಂದು 50-100, ಬರ್ಬೇಕಾದ್ರೆ ಒಂದು 50 ಇಲ್ಲ 100 ಕೊಟ್ಟರೆ ಸಾಕು, ಖುಷಿ ಆಗಿಬಿಡ್ತಾರೆ. ಮತ್ತು ಅವ್ರೇನೋ ಮಾತಾಡ್ಸೋದಿಲ್ಲ ನಮ್ಗೆ, ಅಷ್ಟೇ ನಡ್ರಿ ಅಂತೇಳಿ. ನಮ್ಗೆ ಆ ಗಾಡಿಗೆ 2 ಖಾಲಿ ಆಗಿಬಿಟ್ಟಂತೆ. ನಂತರ ಗ್ಲಾಸ್ ತಕ್ಕೊಡ್ಬೇಕು ಒಂದು 10 ಲೀಟ್ರ್. ಇವಾಗ ಎಲ್ಲಿ ತಕ್ಕೊಡೋಣ ಅಂದರೆ ನಾಗಪ್ಪನಹಳ್ಳಿ ಗೇಟ್ಗೆ ಹೋಗಿ ತಕ್ಕೊಡೋಣ. ಇಲ್ಲೊಂದ್ಸಲಿ ಸೈಡ್ಗೆ ಹೋಗ್ಬಿಟ್ಟಿತ್ತು, ನಂದು ಹುಣಸೆ ಮರದ ಬಡ್ಡೆಗೆ ಹೋಗ್ಬಿಟ್ಟಿತ್ತು. ಕೋಟಿನಿಲ್ಲು ಕುರಿ ಮರಿ ಅಡ್ಡ ಬಂದು ಅಂತೇಳಿ ತಪ್ಸಕ್ಕೆ ಹೋಗಿ ಹುಣಸೆ ಮರದಾಡಕ್ಕೆ ಹೋಗ್ಬಿಟ್ಟಿದ್ದೆ. ಇನ್ನೊಂದು 3 ಅಡಿ ಮುಂದಕ್ಕೆ ಹೋಗಿದ್ರೆ ಗಾಡಿ ಹುಣಸೆ ಮರಕ್ಕೆ ಹೋಗ್ಬಿಡೋದು. ಹಂಗೆ ನಿಲ್ಲಿಸಿದ್ದೆ. ಫ್ರಂಟ್ನಾವೆಲ್ಲ ಚರಂಡೆ ಕಿಳ್ದಿದ್ವು, ಬ್ಯಾಕ್ ವೀಲು ರೋಡ್ನಾಗಿದ್ವು. ಹಂಗೆ ರಿವರ್ಸ್ ತಕ್ಕಂಡೆ ಗುರು. ಬ್ಯಾಕ್ ವೀಲ್ ಯಾವ್ದನ್ನ ಒಂದು ಇಲ್ದಿದ್ರು JCB ತಂದು ಎಳಿಬೇಕಾಗಿತ್ತು ನೋಡಿ. ಬನ್ನಿ ನಾಗಪ್ಪನಹಳ್ಳಿ ಗೇಟಾಗ ಮೇಲೆ ಹೋಗಿ ಸಿಗೋಣ. ಈ ಅಂಗಡಿ ತಗ್ಗೋತಿಲ್ಲ, ಇವನ್ ಗಾಡಿಗೆ ಡಫ್ ಇಲ್ಲ ಅಂತೇಳಿ ಡಫ್ ಹಾಕ್ಬಿಡ್ತದೆ ನೋಡ್ರಿ. ಇದು ನೋಡಿ, ಇದ್ರೆ ಉಪಯೋಗ ಆಗುತ್ತೆ. ಇನ್ನು ಇವಾಗ ಎಳಿತಿಲ್ಲ ನೋಡ್ಬೇಕಿದ್ದು. ಬರ್ತೈತೆ ನೋಡ್ಗುರು. ಸದ್ಯಕ್ಕೆ 2 ಲೀಟ್ರ್ ತಕ್ಕೊಡ್ತಾ ಇದ್ನಿ, ಆಮೇಲೆ ಇನ್ನೂ 2 ಲೀಟ್ರ್ ತಕ್ಕೊಡೋಣ. ಯಾಕಂದ್ರೆ ತಕ್ಕೊಡ್ತಿದ್ದಿಲ್ಲ, ಸಿಗ್ನಲ್ ಬರ್ತೈತೆ, ನಮ್ದೇ ಗಾಡಿ ಅಲ್ಲ, ಅದಕ್ಕೆ ತಕ್ಕೊಡ್ತಾ ಇದೀನಿ ನೋಡಿ. ನಾನು ಜಾಲರಿ ಮುರಿದಿದ್ನಿ ಇಲ್ಲಿ ತೂತು, ಇದ್ರಾಗೆ ಮ್ಯಾಲೆ ಫಿಲ್ಟರ್ ಬರ್ತೈತೆ, ಅದನ್ನ ಮುರಿದಿರೋದಕ್ಕೆ ವೀರ್ಯ ಕಮ್ಮಿ ಇತ್ತು. 6 ಲೀಟ್ರ್ ತಕ್ಕೊಟ್ಟೆ. ಸಿಗ್ನಲ್ ಬಂದರೆ ಗಾಡಿ ಹೋಗಲ್ಲ, ಅದಕ್ಕೆ ಅವಾಗಲೇ ಹೇಳ್ದ ಪಾಪ. ಒಂದು 10 ಕಿಲೋಮೀಟ್ರಿಂದ ಅಂಟಿ ಟೀ ಆಯ್ತಾ ಕೊಡಿ, ಸಿಗ್ನಲ್ ಬಂದರೆ ಹೋಗಲ್ಲ ಅಂತೇಳಿ ಹೇಳ್ದ, ತಕ್ಕೊಟ್ಟೆ. ಇಲ್ಲೇ ಒಂದು ಟೀ ಅಂಗಡಿ ಐತೆ, ಟೀ ಕುಡ್ದು ಹೋಯ್ತಾ ಇರೋದೆ ಇವಾಗ. ಇದು ಅಲ್ಲಿ ನಿಂತಿದ್ದಾವೆ 2 ಗಾಡಿಗೆ.